ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು RV Info 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1 ಪಠ್ಯಕ್ರಮದಲ್ಲಿನ ಅಧ್ಯಾಯ 5 ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ ಮತ್ತೊಂದು ಪ್ರಮುಖ ರಾಜಮನೆತನ ತಲಕಾಡಿನ ಗಂಗರು. ಈ ತಲಕಾಡಿನ ಗಂಗರು ಎಂದರೆ ನಮಗೆ ನೆನಪು ಆಗುವುದು ಶ್ರಾವಣ ಬೆಳಗೊಳ ಮತ್ತು ಅಲ್ಲಿನ ಬಾಹುಬಲಿ ವಿಗ್ರಹ. ಈ ಬಾಹುಬಲಿ ವಿಗ್ರಹದ ಪ್ರಮುಖ ಅರ್ಥ ಏನೆಂದರೆ ತ್ಯಾಗ ಮತ್ತು ವೈರಾಗ್ಯಗಳ ಸಂಕೇತವೇ ಈ ಬಾಹುಬಲಿ ಅಥವಾ ಗೊಮ್ಮಟ ವಿಗ್ರಹ ಎಂದು ನಾವು ಕರೆಯುತ್ತೇವೆ. ಗೊಮ್ಮಟ ಎಂದರೆ ಸುಂದರ ಎಂದರ್ಥ. ಈ ಶ್ರಾವಣ ಬೆಳಗೊಳದಲ್ಲಿ ಕಂಡುಬರುವ ಬಾಹುಬಲಿ ವಿಗ್ರಹವು ದೊಡ್ಡ ಬೆಟ್ಟದ ಮೇಲೆ ನಿಂತಿರುವಂಥ ವಿಗ್ರಹವಾಗಿದೆ. ಇದರ ಎತ್ತರ 17.6 ಮೀಟರ್ ಅಂದರೆ 58 ಅಡಿ ಎತ್ತರ ಹೊಂದಿದ್ದು, ಇದನ್ನು ನಿರ್ಮಾಣ ಮಾಡಿಸಿದ ಕೀರ್ತಿ ಚಾವುಂಡರಾಯನಿಗೆ ಸಲ್ಲುತ್ತದೆ. ಈತನು ಗಂಗರಾಜ 4ನೇ ರಾಜಮಲ್ಲನ ಮಂತ್ರಿಯಾಗಿದ್ದನು. ಗುಳ್ಳಕಾಯಜ್ಜಿಯ ಕತೆ. ಯಾಕಪ್ಪ ಈ ಕತೆ ಅಂದರೆ, ಈ ಕತೆಗೂ ಮತ್ತು ಗಂಗರಿಗೂ ಪ್ರಮುಖವಾದಂಥ ಸಂಬಂಧವಿದೆ. ಇಲ್ಲಿ ಗುಳ್ಳೆಕಾಯಜ್ಜಿಯ ಕತೆ ಏನೆಂದರೆ, ಚಾವುಂಡರಾಯನಿಗೂ ಈ ಗುಳ್ಳೆಕಾಯಜ್ಜಿಗೂ ಸಂಬಂಧ ಕಲ್ಪಿಸುವ ಕಥೆಯೊಂದು ಈ ಒಂದು ಗಂಗರ ಒಂದು ಇತಿಹಾಸದಲ್ಲಿ ಕಂಡುಬರುತ್ತದೆ. ಅದರಂತೆ ಚಾವುಂಡರಾಯನು ಬಾಹುಬಲಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿ ಹಾಲನ್ನು ವಿಗ್ರಹದ ಮಸ್ತಕದ ಮೇಲೆ ಸುರಿಯಲು ಪ್ರಾರಂಭಿಸಿದ. ಕೊಡಗಟ್ಟಲೆ ಸೇರು ಹಾಲು ಸುರಿದರೂ ಅದು ತೊಡೆಯ ಕೆಳಗೆ ಇಳಿಯಲಿಲ್ಲವಂತೆ. ದುಃಖಿತನಾದ ಚಾವುಂಡರಾಯ ಇದಕ್ಕೆ ಕಾರಣವೇನೆಂದು ತನ್ನ ಗುರುಗಳನ್ನು ಕೇಳಿದ. ಗುರುಗಳು ಅಲ್ಲಿಗೆ ಬಂದಿದ್ದ ಮುದುಕಿಯೊಬ್ಬಳು ಗುಳ್ಳದಲ್ಲಿ ಅಂದರೆ ಗುಂಡು ಬದನೆ ಆಕಾರದ ಸಣ್ಣ ಪಾತ್ರೆ ತಂದ ಹಾಲನ್ನು ಅಭಿಷೇಕ ಮಾಡಬೇಕು ಎಂಬುದಾಗಿ ಆದೇಶ ಮಾಡಿದರು. ಅದರಂತೆ ಅಭಿಷೇಕ ಮಾಡಿದಾಗ ಗುಳ್ಳದ ಹಾಲು ಮಸ್ತಕದಿಂದ ಧಾರಾಕಾರವಾಗಿ ಹರಿದು ವಿಗ್ರಹದ ಪೂರ್ಣ ಮೈ ತೋಯಿಸಿ ಬೆಟ್ಟದಿಂದ ದಟ್ಟವಾದ ಹಾಲಿನ ತೊರೆಯಾಗಿ ಕೆಳಕ್ಕೆ ಹರಿಯಿತಂತೆ. ಮುದುಕಿಯನ್ನು ಗುಳ್ಳೆಕಾಯಜ್ಜಿ ಎಂದು ಕರೆಯಲಾಯಿತು. ಅಲ್ಲಿನ ಪ್ರದೇಶಕ್ಕೆ ಬೆಳ್ಕೊಳ, ಬಿಳಿಯ ಕೊಳ, ಹಾಲಿನ ಕೊಳ ಎಂಬ ಹೆಸರು ಬಂತು. ಅಲ್ಲಿ ಶ್ರಾವಣರು ಜೈನ ಯತಿಗಳು ವಾಸ ಮಾಡುತ್ತಿದ್ದರಿಂದ ಅದು ಶ್ರಾವಣ ಬೆಳಗೊಳ ಎಂದಾಯಿತು ಎಂದು ಇತಿಹಾಸದಲ್ಲಿ ತಿಳಿದು ಬರುತ್ತದೆ. ಆನಂತರ ಗುಳ್ಳಕಾಯಜ್ಜಿಯ ಪ್ರತಿಮೆಯನ್ನು ದೊಡ್ಡ ಬೆಟ್ಟದ ಮೇಲೆ ಇಂದಿಗೂ ನಾವು ಕಾಣಬಹುದು. 5 ಅಡಿ ಎತ್ತರದ ಕರಿಯ ಕಲ್ಲಿನ ಈ ಪ್ರತಿಮೆ ಕಲಾತ್ಮಕವಾಗಿದೆ. ಇದನ್ನು ಸಹ ಚಾವುಂಡರಾಯನೇ ನಿರ್ಮಾಣ ಮಾಡಿಸಿದ. ಗಂಗರು ತಲಕಾಡಿನಲ್ಲಿ ಪಾತಾಳೇಶ್ವರ ಮತ್ತು ಮರಳೇಶ್ವರ ಎಂಬ ದೇವಾಲಯಗಳನ್ನು ನಿರ್ಮಿಸಿದರು. ಕೋಲಾರದಲ್ಲಿ ಕೋಲಾರಮ್ಮ ಮುಂತಾದ ಸುಂದರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು. ಶ್ರಾವಣ ಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಾವುಂಡರಾಯ ಬಸದಿ ಇದೆ. ಗಂಗವಂಶದ ರಾಜರು ಕನ್ನಡ ನಾಡಿನ ಇತಿಹಾಸದಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆ ನಡೆಸಿದರು. ಮೈಸೂರು ಜಿಲ್ಲೆಯ ತಲಕಾಡು ಗಂಗರ ರಾಜಧಾನಿಯಾಗಿದ್ದು ಗಂಗರ ಲಾಂಛನ ಆನೆಯಾಗಿದೆ. ದುರ್ವಿನೀತನು ಗಂಗರಾಜರಲ್ಲೇ ಶ್ರೇಷ್ಠನಾಗಿದ್ದು ಶಾಸನಗಳಲ್ಲಿ ತನ್ನನ್ನು ಶ್ರೀಕೃಷ್ಣನಿಗೆ ಸಮಾನನೆಂದು ವರ್ಣಿಸಿಕೊಂಡಿದ್ದಾನೆ. ಸಾಹಿತ್ಯ. ಗಂಗರ ಕಾಲದ ಪ್ರಮುಖ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಕೊಡುಗೆಗಳನ್ನು ಗಂಗರು ನೀಡಿದರು. ಅದರಲ್ಲಿ ಗಂಗರ ಆಳ್ವಿಕೆಯ ಕಾಲದಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷೆಗಳಲ್ಲಿ ಸಾಕಷ್ಟು ಸಾಹಿತ್ಯ ರಚನೆಯಾಯಿತು. ಗಂಗಪ್ರಭುಗಳು ಸ್ವತಃ ಗ್ರಂಥ ರಚನೆಯನ್ನು ಮಾಡಿದರು. ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚಿಸಿದನು. ಇದು ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಕೃತಿಯಾಗಿದೆ. ಇದು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಗಂಗರು ನೀಡಿದ ಪ್ರಮುಖ ಕೊಡುಗೆಗಳಾಗಿವೆ.